ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಾಗೋದೇ ಸೂರ್ಯ. ಸಂಕ್ರಾಂತಿ ಅಂದರೆ ಸಂಕ್ರಮಣ ಅಥವಾ ವರ್ಗಾವಣೆ ಅಂತ ಅರ್ಥ. ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇಲ್ಲಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಇವತ್ತಿನಿಂದ ಹಗಲು ದೀರ್ಘವಾಗುತ್ತಾ ಹೋಗುತ್ತೆ ಮತ್ತು ರಾತ್ರಿ ಕಡಿಮೆಯಾಗುತ್ತಾ ಹೋಗುತ್ತೆ. ಚಳಿಗಾಲದ ಮಂಕು ಕವಿದ ವಾತಾವರಣ ಮುಗಿದು ಹೊಸ ಚೈತನ್ಯದ ಕಾಲ ಆರಂಭವಾಗುತ್ತೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂದರೆ ಅದು ಬರೀ ಹಬ್ಬವಲ್ಲ, ಅದು ಸುಗ್ಗಿ ಹಬ್ಬ. ಭೂತಾಯಿಯನ್ನು ನಂಬಿ ಬೆವರು ಸುರಿಸಿದ ರೈತನಿಗೆ ಪ್ರತಿಫಲ ಸಿಗುವ ಕಾಲವಿದು. ಹೊಲದಲ್ಲಿ ಬೆಳೆದ ರಾಗಿ, ಕಡಲೆಕಾಯಿ, ಅವರೆಕಾಯಿಗಳ ರಾಶಿ ನೋಡಿದಾಗ ರೈತನ ಮುಖದಲ್ಲಿ ಅರಳುವ ನಗು ಇದೆಯಲ್ಲ, ಅದುವೇ ನಿಜವಾದ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು, ಈ ಮಾತನ್ನು ನಾವೆಲ್ಲ ಕೇಳಿಯೇ ಇರ್ತೀವಿ. ಆದರೆ ಇದರ ಹಿಂದೆ ಒಂದು ದೊಡ್ಡ ಜೀವನ ಪಾಠವಿದೆ. ಎಳ್ಳು ಮತ್ತು ಬೆಲ್ಲ ಜೀವನದಲ್ಲಿ ಸುಖ ಕಷ್ಟಗಳು ಸಮನಾಗಿರಲಿ ಎಂಬ ಸಂಕೇತ. ಕಬ್ಬು ಜೀವನ ಸದಾ ಸಿಹಿಯಾಗಿರಲಿ ಎಂಬ ಆಶಯ. ಕೊಬ್ಬರಿ ಮತ್ತು ಕಡಲೆ ನಮ್ಮ ಬದುಕಿನ ಗಟ್ಟಿತನವನ್ನು ತೋರಿಸುತ್ತೆ. ನಾವು ಬೇರೆಯವರಿಗೆ ಎಳ್ಳು ಬೆಲ್ಲ ಹಂಚುವಾಗ ನಮ್ಮ ಮನಸ್ಸಿನ ಕಹಿ ಭಾವನೆಗಳನ್ನು ಮರೆತು ಪ್ರೀತಿಯಿಂದ ಬದುಕೋಣ ಅನ್ನೋ ಸಂದೇಶವನ್ನ ಇದು ಸಾರುತ್ತೆ. ಇವತ್ತಿನ ಈ ಗಡಿಬಿಡಿಯ ಜೀವನದಲ್ಲಿ ನಮಗೆ ಹಬ್ಬ ಅಂದರೆ ಬರೀ ರಜೆ ಅಂತ ಅನ್ನಿಸಿಬಿಟ್ಟಿದೆ. ಆದರೆ ಗೆಳೆಯರೇ, ಸಂಕ್ರಾಂತಿ ನಮಗೆ ಕಲಿಸಿಕೊಡುವುದು ಸಂಯಮ ಮತ್ತು ಸಹಬಾಳ್ವೆ. ಪೇಟೆ ಪಟ್ಟಣಗಳಲ್ಲೂ ನಾವು ಈ ಮಣ್ಣಿನ ಹಬ್ಬದ ಸೊಗಡನ್ನು ಮರೆಯಬಾರದು. ರಂಗೋಲಿ ಹಾಕುವುದು, ಗಾಳಿಪಟ ಹಾರಿಸುವುದು ಇವೆಲ್ಲವೂ ನಮ್ಮ ಸಂಪ್ರದಾಯದ ಒಂದು ಭಾಗ. ಈ ಸಂಕ್ರಾಂತಿ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ. ಕಹಿ ನೆನಪುಗಳೆಲ್ಲ ಮಾಸಿ ಸಿಹಿ ಮಾತುಗಳು ಮನೆ ಮಾಡಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಸೌಹಾರ್ದತೆಯಿಂದ ಬದುಕೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.